ಸನ್ ಆಫ್ ಮುತ್ತಣ್ಣ ಸಿನಿಮಾನ ಇಲ್ಲಿ ಶ್ರೀಕಾಂತ್ ಹುಣಸೂರವರು ನಿರ್ದೇಶನ ಮಾಡಿದ್ದಾರೆ. ಇನ್ನು ಪ್ರಣಮ್ ದೇವರಾಜ್ ಅವರು, ಖುಷಿ ರವಿಯವರು, ಸುಚೇಂದ್ರ ಪ್ರಸಾದ್ ಅವರು, ತಬಲಾ ನಾಣಿಯವರು ಸಿನಿಮಾದಲ್ಲಿ ಅದ್ಭುತವಾಗಿ ಇಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ಚಿತ್ರದ ಕಥೆಯಲ್ಲಿ ನೋಡ್ತಾ ಹೋದರೆ ತುಂಬ ಅದ್ಭುತವಾಗಿದೆ. ಈಗಿನ ಯೂತು ಮತ್ತು ಈಗಿನ ಜನ್ರೇಷನ್ನು ನೋಡಲೇಬೇಕಾದ ಸಿನಿಮಾ ಅಂತ ಕೂಡ ಇಲ್ಲಿ ಹೇಳ್ಬೋದು. ಕುಟುಂಬ ಸಮೇತ ನೋಡಿದ್ರೆ ಅಂತೂ ತುಂಬಾ ಇಲ್ಲಿ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಇಷ್ಟಪಡ್ತಾರೆ. ಸದ್ಯ ಈಗಿನ ಸಮಾಜದಲ್ಲಿ ಇಲ್ಲಿ ತಂದೆ ಮಗನ ಬಾಂಧವ್ಯ ಇರ್ಬೋದು, ಒಂದು ಅಮ್ಮ ಮಗನ ಬಾಂಧವ್ಯ ಇರ್ಬೋದು, ಇಲ್ಲಿ ಪ್ರೀತಿ ಕಡಿಮೆ ಆಗ್ತದೆ. ಆದರೆ ಈ ಸಿನಿಮಾನ ನೋಡಿದ್ರೆ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಈ ಸಿನಿಮಾದಲ್ಲಿ ಈಗಿನ ಜನ್ರೇಷನ್ ಕಲಿಬೇಕಾದ ಸುಮಾರು ವಿಷಯಗಳು ಇದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದರಲ್ಲಿ ಪ್ರಣವ್ ದೇವರಾಜ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತಿಲ್ಲಿ ರಂಗಾಯಣ ರಘು ಅವರು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಇವರಿಬ್ಬರ ಸಂಬಂಧ ತಂದೆ ಮಗನ ಸಂಬಂಧ, ಆದರೆ ನಿಜವಾಗ್ಲೂ ಇವರಿಬ್ಬರೂ ಕೂಡ ಅನಾಥರು. ಇಲ್ಲಿ ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ರಂಗಾಯಣ ರಘು ಅವರು ಪ್ರಣವ್ ಅವ್ರಿಗೆ ಇಲ್ಲಿ ತಂದೆನೇ ಅಲ್ಲ. ಇನ್ನು ಹೀರೋ ತಂದೆನ ಬಿಟ್ಟು ಇರಲ್ಲ, ತಂದೆ ಮಗನ್ನ ಬಿಟ್ಟು ಇರಲ್ಲ. ಇವರಿಬ್ಬರು ಮಧ್ಯೆಯಲ್ಲಿ ಎಂಟ್ರಿ ಕೊಡೋದೇ ಹೀರೋಯಿನ್. ಹೀರೋ ಹೀರೋಯಿನ್ ಮಧ್ಯೆ ಲವ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಹೀರೋಯಿನ್ ತಂದೆ ಇಲ್ಲಿ ಹೀರೋಗೆ ಬಂದ್ಬಿಟ್ಟು ನೀನು ಕೆಲಸ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇನ್ನು ನಾನು ಕೆಲಸಕ್ಕೆ ಹೋದರೆ ಇಲ್ಲಿ ನನ್ನ ತಂದೆನ ಇಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ ಅಂತಂದ್ಬಿಟ್ಟು ಹೀರೋ ಇಲ್ಲಿ ಹೇಳ್ತಾರೆ. ಇನ್ನು ಈ ವಿಚಾರದಿಂದ ಇಲ್ಲಿ ಹೀರೋ ಹೀರೋಯಿನ್ ಮಧ್ಯೆ ಇಬ್ಬರ ಮಧ್ಯೆನೂ ಕೂಡ ಇಲ್ಲಿ ಗ್ಯಾಪ್ ಬೆಳೆಯುತ್ತೆ. ಇನ್ನು ಇದು ಹೀರೋ ತಂದೆಗೆ ಗೊತ್ತಾಗುತ್ತೆ, ಅಂದರೆ ರಂಗಾಯಣ ರಘು ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಇಲ್ಲಿ ರಂಗಾಯಣ ರಘು ಅವರು ಕಾಶಿಗೂ ಕೂಡ ಇಲ್ಲಿ ಹೋಗ್ತಾರೆ. ಆದರೆ ಕಾಶಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ರಂಗಾಯಣ ರಘು ಅವರು ಅವ್ರಿಗೆ ಇದ್ದಂಥ ಆಸ್ತಿ ಎಲ್ಲ ಇಲ್ಲಿ ಹೀರೋ ಹೆಸರಲ್ಲಿ ಬಿಲ್ ಬರೆದಿಟ್ಬಿಟ್ಟು ಹೋಗ್ತಾರೆ. ನಂತರ ಇಲ್ಲಿ ಹೀರೋ ಈ ವಿಚಾರನೆಲ್ಲ ತಿಳ್ಕೊತಾರೆ. ಅವ್ರ ತಂದೆ ಕಾಶಿಗೆ ಹೋಗಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ನಂತರ ಇಲ್ಲಿ ಕಾಶಿಗೆ ಹೀರೋ ಕೂಡ ಹೊರಡ್ತಾನೆ. ಇನ್ನು ಸಿನಿಮಾದಲ್ಲಿ ಡೈಲಾಗ್ ಅಂತೂ ಬಹಳ ಎಮೋಷನ್ ಆಗಿ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡೈಲಾಗ್ಗಳು ಕೂಡ ಇಲ್ಲಿ ಹಾರ್ಟ್ಗೆ ಟಚ್ ಆಗೋ ಥರ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ಸನ್ ಆಫ್ ಮುತ್ತಣ್ಣ ಅಂತಂದರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದೇನಪ್ಪ ಅಂತಂದರೆ ಇಲ್ಲಿ ಮುತ್ತಣ್ಣ ಅಂತ ಅಂದಿದ ತಕ್ಷಣ ಇಲ್ಲಿ ನೆನಪಿಗೆ ಬರೋದು ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಭಿನಯಿಸಿರುವ ಮುತ್ತಣ್ಣ ಸಿನಿಮಾ. ಈ ಸಿನಿಮಾದಲ್ಲಿ ಅಣ್ಣ ತಂಗಿಯ ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ. ಆದರೆ ಸನ್ ಆಫ್ ಮುತ್ತಣ್ಣದಲ್ಲಿ ತಂದೆ ಮಗನ ಬಾಂಧವ್ಯ ಹೇಗಿರಬೇಕು, ಮಗ ಯಾವ ರೀತಿ ತಂದೆನ ನೋಡ್ಕೋಬೇಕು ಅಂತಂದ್ಬಿಟ್ಟು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನು ಎಂಡಿಂಗ್ ಏನಾಗುತ್ತೆ ಅಂತಂದರೆ ಇಲ್ಲಿ ಹೀರೋ ಕೂಡ ಕಾಶಿಗೆ ಹೋಗ್ತಾನೆ ಮತ್ತು ತಂದೆ ಕೂಡ ಕಾಶಿಲೇ ಇರ್ತಾರೆ. ಇಬ್ಬರು ಕೂಡ ಮೀಟ್ ಆಗ್ತಾರೆ. ಆದರೆ ಇಲ್ಲಿ ತಂದೆ ಹೀರೋಗೆ ಜೀವಂತವಾಗಿ ಸಿಗಲ್ಲ. ಇನ್ನು ಸಿನಿಮಾ ಅಂತೂ ಬಹಳ ಅದ್ಭುತವಾಗಿದೆ. ಪ್ರತಿಯೊಬ್ಬರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಲೇಬೇಕಾದ ಸಿನಿಮಾ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಸದ್ಯ ಈಗ ಸಮಾಜದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ ಅಂತಾನೆ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಒಂದು ಮೆಸೇಜ್ ಕೂಡ ಇದೆ, ಎಮೋಷನಲ್ ಆಗಿ ಕೂಡ ಇದೆ. ಇಲ್ಲಿ ತಂದೆ ಮಗನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಮಗ ತಂದೆನ ಯಾವ ರೀತಿ ನೋಡ್ಕೋಬೇಕು ಅಂತಂದ್ಬಿಟ್ಟು ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ.